ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಒಳ ಮೀಸಲಾತಿ ಹಂಚಿಕೆಯಲ್ಲಿ 63 ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕೆಂದು ಬಂಜಾರ, ಬೋವಿ ವಡ್ಡರ್ ಸಮುದಾಯಗಳಿಂದ ತಾಲೂಕು ಪಂಚಾಯಿತಿಯಿಂದ ಮೆರವಣಿಗೆಯನ್ನು ಪ್ರಾರಂಭಿಸಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆ, ರಾಜ್ಯದಂತಹ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು. ಅದಕ್ಕೆ ತಾವು ಅವಕಾಶ ಕಲ್ಪಿಸದೆ ನ್ಯಾಯ ಒದಗಿಸಲು ವಿನಂತಿಸಿಕೊಂಡರು. ಇನ್ನು ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ನೀಲಾನಗರದ ಧರ್ಮಪೀಠದ ಧರ್ಮಾಧಿಕಾರಿಗಳಾದ ಶ್ರೀಕುಮಾರ್ ಮಹಾರಾಜರು, ರಾಮದುರ್ಗ ತಾಲೂಕು ಬಂಜಾರ ಸಮಾಜದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಚೌಹಾಣ್, ಬಂಜಾರ ನಾಯಕರಾದ ವಿಜಯಕುಮಾರ್ ರಾಥೋಡ್, ಶಂಕರ್ ನಾಯಕ್, ಮಂಜುನಾಥ್ ಪಮ್ಮಾರ್, ನಾಗರಾಜ್ ಕಟ್ಟಿಮನಿ, ನಾಗಪ್ಪ ಭಜಂತ್ರಿ, ರಮೇಶ್ ಬಂಡಿವಡ್ಡರ್, ರಮೇಶ್ ಭಜಂತ್ರಿ, ಶಂಕರ್ ಭಜಂತ್ರಿ, ದಾನಪ್ಪ ನಾಯಕ್, ಜಿವ್ಲೆಪ್ಪ ಲಮಾನಿ, ಶಿವಾನಂದ್ ಲಮಾನಿ, ಶೇಖಪ್ಪ ಕೋರ್ವರ್, ಯಲ್ಲಪ್ಪ ಇಟಗಿ, ಅಡಿವೆಪ್ಪ ಶಿಫ್ರಿ, ವೆಂಕಪ್ಪ ಶಿಫ್ರಿ, ವೆಂಕಪ್ಪ ಕುರ್ವಿನ್ಕೊಪ್ಪ ಹಾಗೂ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಕೊಲಂಬು ಸಮಾಜ 4 ಸಮುದಾಯಕ್ಕೆ, ಕೊರಮ, ಕೊರಚ ಮತ್ತು ಭೂವಿ ಸಮುದಾಯಕ್ಕೆ ಒಳ ಮೀಸಲಾತಿ ಹಂಚಿಕೆಯಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ. ಅದರ ವಿರುದ್ಧವಾಗಿ ನಮ್ಮ 4 ಸಮುದಾಯದ ಸಹೋದರರು ಮತ್ತು ಹೋರಾಟಗಾರರು, ಸ್ವಾಮೀಜಿಗಳು ಎಲ್ಲರೂ ಕೂಡಿ ಇವತ್ತು ರಾಮದುರ್ಗ ತಾಲೂಕಿನ ತಾಲೂಕು ಪಂಚಾಯಿತಿಯಿಂದ ವಿಧಾನಸೌಧದವರೆಗೆ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದ್ದೀವಿ. ಯಾಕಂದರೆ ಎಂಪೆರಿಕಲ್ ಡಾಟಾ ಸರಿಯಾಗಿ ಕ್ರೋಢೀಕರಣ ಮಾಡಲ್ಲದೆ ಒಳ ಮೀಸಲಾತಿಯನ್ನು ಯಾರೋ ಅವರ ರಾಜಕೀಯ ಕಾರಣಕ್ಕೆ, ಇಟ್ ಮೀನ್ಸ್ ಮೊನ್ನೆ ಸಿದ್ದರಾಮಯ್ಯನವರಿಗೆ ನಂದು ನೇರ ಆರೋಪ ಇದೆ, ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೆಚ್ಚಿಸ್ಲಿಕ್ಕೆ ಅಂತೇಳಿ ಇವರು ಒಳ ಮೀಸಲಾತಿಯನ್ನು ಜಾರಿಗೆ ತಂದಿದ್ದಾರೆ. ಅದಕ್ಕಾಗಿ ನಮ್ಮ ಭೂವಿ ಸಮಾಜದ ಒಬ್ಬರು ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಕೂಡ ಇವತ್ತಿನ ಈ ವಿಷಯ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕಾರಣ, ನೀವೇನಾದರೂ ಈ ಒಳ ಮೀಸಲಾತಿ ಈ ಹೋರಾಟದ ಬಗ್ಗೆ ಭಾಗವಹಿಸಿದ್ದಾಗಲೇ ಧ್ವನಿ ಎಬ್ಬಿಸಿದ್ದಾದರೆ ನಿಮ್ಮನ್ನು ಸಚಿವ ಸಂಪುಟದಿಂದ ವಜಾ ಮಾಡ್ತೀವಿ ಅಂತೇಳಿ ಅವರಿಗೆ ಬೆದರಿಕೆ ಹಾಕಿರೋದ್ರಿಂದ ಅವರು ಕೂಡ ಈ ಒಳ ಮೀಸಲಾತಿಯಲ್ಲಿ ಆದಂಥ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಅಂತೇಳಿ ತಮ್ಮ ನಾವು ಶಾಸ್ತ್ರ ಹೇಳೋರು. ನಾವು ಎಲ್ಲರೂ ದುಡ್ಕೊ ಹುಡುಗಿ ಗುಂಡಾರದಲ್ಲಿ ನಾವು ಭಿಕ್ಷೆ ಬೇಡಕ್ಕೆ ಹೋದ್ರೆ ನಮ್ಗೆ ಪೊಲೀಸರು ತೊಂದರೆ ಕೊಡ್ತಾರೆ ಭಾಳ. ಈಗ ನಮ್ಗೆ ಏನೂ ಇಲ್ಲ, ಹೊಲಗಳಿಲ್ಲ, ಬಡವ್ರಿಗೆ ಜಾಗ ಇಲ್ಲ. ಇದ್ದವರು ದುಡಿದು ದುಡ್ದವ್ರಿಗೆ ಮನೆ ಕಟ್ಸ್ಕೊಂಡಾರ, ಒಬ್ಬೊಬ್ರಿಗೆ ಇರಾಕ ಜಾಗ ಇಲ್ಲ. ನಾವು ಜೋಪಡಿಗೊಳದಾಗದಿ, ತಗಡಿ ಸಡ್ಡಿನ ಮನೆಗೊಳದಾಗದಿ. ಮಕ್ಕಳಿಗೆ ಸಾಕಾಗಟ್ಟು ಸಾಲಿ ಕಲ್ಸಿವ್ರಿ, ಭಿಕ್ಷಾ ಬೇಡಿ. ಮಕ್ಕಳಿಗೆ ಒಂದು ನೌಕರಿ ಇಲ್ಲ, ಒಂದು ಚಾಕರಿ ಇಲ್ಲ, ಒಂದು ಏನೂ ಇಲ್ಲ, ಒಂದು ಯಾವುದೂ ಒಂದು ಈ ರಾಮದುರ್ಗದಲ್ಲಿ ನಮಗೆ ಏನೂ ಇಲ್ಲ. ನಾವು ದುಡಿಯೋದು ತಿನ್ನೋದು ಇಷ್ಟ ಆಗೈತೆ ನೋಡಿ. ನಮ್ಗೆ ಸಾಕಾಗಿ ಇಲ್ಲಿಗೆ ಬಂದು ನಮ್ಮ ಕರಡಿಗೆ ಬಂದು ನಾವು ಸರ್ಕಾರಕ್ಕೆ ದಯಮಾಡಿ ಕೇಳ್ಕೊಂತೀವಿ. ನಾವೆಲ್ಲ ಶಾಸ್ತ್ರಗಳನ್ನ ಮೂಲ ಇವ್ರ ಕಾಲಿಗೆ ಮುಗಿತ್ರಿ. ಈಗ ನಾವು ಮಕ್ಳಿಗೆ ಸಾಲಿ ಕಲ್ಸ್ತೀವ್ರಿ. ಭಿಕ್ಷೆ ಬೇಡಾದ್ರು ಮಕ್ಳಿಗೆ ಸಾಲಿ ಕಲ್ಸೀವ್ರಿ. ಆ ಮಕ್ಕಳಿಗೆ ಮರ್ಕಸ್ ತಗೊಂಡ್ ಕೆಲಸ ಎಲ್ಲ ಒಂದು ಉದ್ಯೋಗ ಮನೆ ಮಾಡಿ ಕೇಳ್ಕೊಂತೀರಿ ಸರ್. ಮಕ್ಕಳು ಡಿಗ್ರಿ ಕಲ್ತಾರ್ರಿ, ಮನೆ ಕೂತಾರ್ರಿ, ಎಲ್ಲರೂ ಕೆಲಸ ಕೊಡಂಗಿರಿ ಸರ್. ಎಲ್ಲ ಎಲ್ಲಿ ಹೋದ್ರೆ ಅವ್ರಿಗೆ ಒಂದು ಉದ್ಯೋಗ ನಾವು ಇಷ್ಟೇ ಕೇಳ್ಕೊಂಡ್ರಿ ಸರ್. ನಮಸ್ಕಾರ.